ಇಂಡಿಯನ್ ಫೀಮೇಲ್ ಎಲ್ಲ ನೋಡಿ ಯಾವ ಥರ ಇರ್ತಾರೆ ಬೀಚಲ್ಲಿ, ಅದೇ ಫಾರಿನರ್ಸ್ ಎಲ್ಲ ನೋಡಿ ಯಾವ ಥರ ಇರ್ತಾರೆ. ಬಾಯ ಮಾಡ್ಕೊಂಡು ಎರಡು ಥರ ಜನ ಇರ್ತಾರೆ. ಒಂದು ಥರದ್ದು ನೋಡಿ ಇಲ್ಲಿ ಫ್ರೆಂಡ್ಸ್ ಜೊತೆ ಇದ್ದಾರೆ, ಹೆಸ್ರಿಗೆ ಮಾತ್ರ ಸ್ವೀಟ್ ಲೇಕು, ಉಪ್ಪು ಕಂಟೆಂಟು. ನಿನ್ನೆ ಕತೆ ಅದಾದರೆ ಇವತ್ತು ಡೇ ಟು ಬೆಳಗ್ಗೆ ಎದ್ದು ಫಸ್ಟು ಅರಂಬುಲ್ ಬೀಚ್ಗೆ ಹೋಗ್ತೀನಿ. ಗಾಡಿ ನೋಡಿ ನಮ್ಮದು. ರೆಂಟಲ್ ಬೈಕ್ಸ್ ಎಲ್ಲ ಮೊದಲು ಬ್ಲ್ಯಾಕ್ ಬೋರ್ಡಲ್ಲಿ ಕೊಡ್ತಾಯಿದ್ರು, ಈಗ ನೋಡಿ ಎಲ್ಲ ರೆಂಟಲ್ ಬೈಕೂ ವೈಟ್ ಬೋರ್ಡ್ ಕೊಟ್ಬಿಟ್ಟವ್ರೆ. ಈ ಥರ ನಾರ್ಮಲ್ ಆ್ಯಕ್ಟಿವಾಗೆ, ಹಳೆ ಆ್ಯಕ್ಟಿವಾಗೆ 350 ರೂಪಾಯಿ ಹೇಳಿದ್ರು. ಈಗ ನಾನು ತೊಗೊಂಡಿರೋದು ಫ್ಯಾಸಿನೋ, ರೆಡ್ ಕಲರ್ ಹೊಸ ಫ್ಯಾಸಿನೋ ನೋಡಿ, ಈ ಥರ ಇರುತ್ತೆ ಫ್ಯಾಸಿನೋ. ಆ ಫ್ಯಾಸಿನೋಗೆ ಮೊದಲು 700 ರೂಪಾಯಿ ಕೇಳಿದ್ರು. ಎಲ್ಲ ಕಂಜೂಸ್ ಮಾಡಿ 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 ಈಗ ಲಾಸ್ಟು 450 ರೂಪಾಯಿಗೆ ಒಪ್ಸಿದ್ದೀನಿ ಗಾಡಿನ ಒಂದು ದಿನಕ್ಕೆ. ಈಗ ಟೋಟಲ್ 2 ದಿನಕ್ಕೆ 900 ರೂಪಾಯಿ ಆಯಿತು. ಗೋವಾಗೆ ಏನಾದರೂ ಬರಬೇಕು, 2 ದಿನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಎಲ್ಲ ಬಜೆಟ್ಟು ನಾನು ಈ ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ. ಎಲ್ಲ ಟ್ರೈನ್ ಟಿಕೆಟಿಂದ ಹಿಡಿದು ತಿರ್ಗಾ ನಾನು ವಾಪಸ್ ಹೋಗೋ ಟ್ರೈನ್ ಟಿಕೆಟ್ವರೆಗೂ, ಅಥವಾ ಏನಾದರೂ ಬಸ್ಸಲ್ಲಿ ಹೋಗಂಗಿರೋ ಬಸ್ ಟಿಕೆಟ್ವರೆಗೂ ಎಷ್ಟೆಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಈ ವಿಡಿಯೋ ಲಾಸ್ಟಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾವುದೇ ಬೀಚ್ ಹತ್ರ ಹೋಗ್ಬೇಕಾದ್ರೂ ಬೀಚಲ್ಲಿ ಪೇಯ್ಡ್ ಪಾರ್ಕಿಂಗ್ ಇರುತ್ತೆ. ಈಗ ತುಂಬ ಜನ ಈ ಥರ ಕಟ್ ರೋಡ್ಸ್ ಇರುತ್ತೆ ಬೀಚ್ಗೆ. ಈ ಥರ ಕಟ್ ರೋಡ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಗಾಡಿನ ಇದೇ ಥರ ಸೈಡಲ್ಲಿ ಹಾಕ್ಬಿಟ್ಟು ಎಲ್ಲ ನಡ್ಕೊಂಡು ಹೋಗ್ಬಿಡ್ತಾರೆ ಬೀಚ್ಗೆ. ಪೇಯ್ಡ್ ಪಾರ್ಕಿಂಗಲ್ಲಿ ಹಾಕಿದ್ರೆ ಅವ್ರಿಗೆ 30-50 ರೂಪಾಯಿ ಪೇಯ್ಡ್ ಪಾರ್ಕಿಂಗ್ ಚಾರ್ಜಸ್ ಕೊಡಬೇಕು. ಎಲ್ಲರೂ ಇದೇ ಥರ ಮಾಡ್ತಾರೆ, ಬಟ್ ಗಾಡಿ ಸೇಫಾಗಿರುತ್ತೆ. ಗಾಡಿಗೆ ಡ್ಯಾಮೇಜ್ ಮಾಡೋದಾಗಲಿ ಅಥವಾ ಗಾಡಿನ ಕಳ್ತನ ಮಾಡೋದಾಗಲಿ ಯಾರೂ ಮಾಡಲ್ಲ. ಸೇಮ್ ಅದೇ ಥರ ನಾನು ಅಲ್ಲಿ ಪಾರ್ಕಿಂಗ್ ಹಾಕಿದ್ದೀನಿ, ಅಲ್ಲಿಗೆ ಪಾರ್ಕಿಂಗ್ ದುಡ್ಡು ಉಳೀತು. ಈ ಅರಂಬಲ್ ಬೀಚು, ಇದಕ್ಕೆ 2ನೇ ಹೆಸರೇ ಫಾರಿನರ್ಸ್ ಬೀಚು. ಈ ಬೀಚಲ್ಲಿ ಸಿಕ್ಕಾಬಟ್ಟೆ ಫಾರಿನರ್ಸ್ ಇರ್ತಾರೆ. ಫಾರಿನರ್ಸ್ ಬೀಚ್ ಅಲಿಯಾಸ್ ಅರಂಬಲ್ ಬೀಚಲ್ಲಿ 100% ಜನ ಇದ್ದಾರೆ ಅಂತಂದ್ರೆ ನಾವು ಗೆಸ್ ಮಾಡಿದ್ರೆ, 100% ಜನ ಇದ್ದಾರೆ ಅಂತ ನಾವು ಗೆಸ್ ಮಾಡಿದ್ರೆ, ಆ 100%ಅಲ್ಲಿ ನಮ್ಮ ಇಂಡಿಯನ್ಸ್ ಇರೋದು ಬರೀ 10%. ಇನ್ನು 90% ಬರೀ ಫಾರಿನರ್ಸೇ ಅವರೇ. ನಾವೆಲ್ಲ ಇಂಡಿಯನ್ಸು ಬೀಚಿಗೆ ಬಂದರೆ ನಾವು ಬೀಚಲ್ಲಿ ಏನು ಮಾಡ್ತೀವಿ, ಸುಮ್ಮನೆ ಕೂತ್ಕೊಂಡು ಓಡಾಡಿಕೊಂಡು ನೀರಲ್ಲಿ ಆಟ ಆಡ್ಕೊಂಡಿರ್ತೀವಿ. ಆದರೆ ಈ ಫಾರಿನರ್ಸು ಸುಮ್ಮನೆ ಯಾವಾಗಲೂ ಬಿಸಿಲಲ್ಲಿ ಹಾರ ಹಾಕ್ಕೊಂಡು ಮಲ್ಕೊಂಡಿರ್ತಾರಲ್ಲ, ಇದು ಸೀಕ್ರೆಟ್ ಏನು ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೆ. ಚಿಕ್ಕವನಿಂದನೂ ಅದೇ ಡೌಟು. ಆಮೇಲೆ ಹೋಗ್ತಾ ತಿಳಿತು, ಈ ಫಾರಿನರ್ಸ್ಗೆ ಸ್ಕಿನ್ ಪ್ರಾಬ್ಲಮ್ ಇರುತ್ತಂತೆ. ಆ ಸ್ಕಿನ್ ಪ್ರಾಬ್ಲಮ್ಗೆ ಅವ್ರು ಇಷ್ಟ ಬಂದಿದ್ದು ಕ್ರೀಮೆಲ್ಲ ಫುಲ್ ಮೈ ತುಂಬ ಬಳ್ಕೊಂಡು ಈ ಥರ ಬಿಸಿಲಲ್ಲಿ ಆರಾಮಾಗಿ ಮಲ್ಕೊಂಡಿರ್ತಾರೆ. ಅದರಿಂದ ಅವ್ರಿಗೆ ಸ್ಕಿನ್ಗೆ ಏನೋ ಅಡ್ವಾಂಟೇಜ್ ಇದೆಯಂತೆ. ಅದೇನು ಅಡ್ವಾಂಟೇಜ್ ಗೊತ್ತಿಲ್ಲ. ಅವ್ರದ್ದು ಫುಲ್ಲು ಓವರ್ ವೈಟ್ ಸ್ಕಿನ್ನು, ಆದರೆ ನಮ್ಮದು ಫುಲ್ಲು ಓವರ್ ಬ್ಲ್ಯಾಕು. ಇನ್ನೊಂದು ತುಂಬ ಖುಷಿಯಾಗೋ ವಿಚಾರ ಏನು ಅಂತ ಅಂದರೆ, ಈಗ ನೋಡಿ ಫಾರಿನರು ಈ ಥರ ಇರ್ತಾರೆ ಬೀಚಲ್ಲಿ, ಅವ್ರ ಹಿಂದೆಗಡೆ ಇರೋದು ಈಗ ಇಂಡಿಯನ್ ಫೀಮೇಲ್ ಎಲ್ಲ ನೋಡಿ ಯಾವ ಥರ ಇರ್ತಾರೆ ಬೀಚಲ್ಲಿ, ಅದೇ ಫಾರಿನರ್ಸ್ ಎಲ್ಲ ನೋಡಿ ಯಾವ ಥರ ಇರ್ತಾರೆ. ಈಗ ನಾನು ಬೆಳಗ್ಗೆಯಿಂದ ರೆಸ್ಟೋರೆಂಟ್ಸು ಹೋಟೆಲ್ ಅಂತ ನೋಡ್ತಾ ಇದ್ದೀನಿ, ಪ್ರೈಸಸ್ ಎಲ್ಲ ಓವರ್ ಪ್ರೈಸು. ನೆನ್ನೆಯಿಂದ ನೋಡಿ ಫುಲ್ ದಂಗಾಗ್ಬಿಟ್ಟಿದ್ದೀನಿ. ಬರೀ ಆಲ್ಕೋಹಾಲ್ ಎಲ್ಲ ಕಡಿಮೆ ಮಾಡಿಬಿಟ್ಟು ಫುಡ್ಡಲ್ಲಿ, ಸ್ಟೇಯಲ್ಲಿ, ಮತ್ತು ಈಗ ಬೈಕ್ ಆಗಲಿ ಪೆಟ್ರೋಲ್ ಆಗಲಿ ಎಲ್ಲ ಓವರ್ ಪ್ರೈಸಿಂಗು. ಈಗ ಗಾಡಿಗಳೆಲ್ಲ ಮೈಲೇಜ್ ಕೊಡಲ್ಲ ರೆಂಟಲ್ ಬೈಕ್ಸು. ಸಖತ್ ಬೋರ್ ಆಗಿಬಿಡುತ್ತೆ. ಗೋವಾಗೆ ಬಂದರೆ ಏನಂದರೆ, ಈಗ ಏನಾದರೂ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಕುಡಿಯೋದಕ್ಕೆ ಫುಲ್ ಎಂಜಾಯ್ ಮಾಡ್ತೀನಿ, ಡಿಸ್ಕೋ ಹೋಗ್ತೀನಿ, ಕ್ಯಾಸಿನೋಗೆ ಹೋಗ್ತೀನಿ ಅಂದರೆ ಓಕೆ, ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ಬಂದು ಎಂಜಾಯ್ ಮಾಡ್ಬೋದು. ಆದರೆ ಏನಾದರೂ ಬಜೆಟಲ್ಲಿ ಏನಾದರೂ ಗೋವಾಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂದರೆ ಬರೀ 1 ದಿನ ಅಷ್ಟೇ ಇರೋಕ್ಕಾಗೋದು. ಈಗ ನಿನ್ನೆಯಿಂದ ನನಗೆ ಸಖತ್ ಬೋರ್ ಆಗಿಬಿಟ್ಟಿದೆ ಗೋವಾ. ಸಖತ್ ಬೋರ್ ಅಂದರೆ ಬರೀ ತಿನ್ಕೊಂಡು ಓಡಾಡಿಕೊಂಡು ಈ ಟೆಂಪರೇಚರ್ಗೆ ಬರೀ ಬೀಚ್ ಬಿಟ್ಟರೆ ಏನಿಲ್ಲ ನೋಡಿ. ಎಲ್ಲ ಗೋವಾ ಅಂತಾರೆ, ಗೋವಾ ಬೀಚ್ ಎಷ್ಟು ಖಾಲಿ ಇದೆ ಹೇಳ್ಬೇಕಂದ್ರೆ. ಇದು ಸೀಸನ್ನು, ಇದು ಪೀಕ್ ಸೀಸನ್ನು. ಎಲ್ಲ ಆಲ್ಮೋಸ್ಟ್ ಸಮ್ಮರಲ್ಲೇ ಬರೋದು. ಸಮ್ಮರ್ ಬಿಟ್ಟರೆ ಇನ್ನು ಮಾನ್ಸೂನ್ ಸೀಸನಲ್ಲಿ ಬರ್ತಾರೆ. ಆವಾಗ ಮಾನ್ಸೂನಲ್ಲಿ ಏನು ಚೆನ್ನಾಗಿರುತ್ತೆ ಅಂದರೆ, ಸೌತ್ ಗೋವಾದಲ್ಲಿ ದುಧ್ಸಾಗರ್ ವಾಟರ್ಫಾಲ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದರಲ್ಲೂ ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಷನ್ಸು, ಪೊಲೀಸರು ಇರ್ತಾರೆ, RPF ಅಲ್ಲಿ ಇಳಿಯೋದಕ್ಕೆ ಬಿಡಲ್ಲ. ಎಷ್ಟೋ ಜನ ಕುಲ್ಲೆ ಮೇಲೆ ಇಳಿತಾರೆ, ಕುಲ್ಲೆ ಮೇಲೆ ಇಳಿದ್ಬಿಟ್ಟು ತಿರ್ಗಾ ಕುಲ್ಲೆಮಿಂದನೇ ಓಡಬೇಕು ಅಂತಾರೆ. ಅವರು ಪ್ಲ್ಯಾನ್ ಮಾಡಿಕೊಂಡು ಟ್ರೆಕ್ಕಿಂಗ್ ಮಾಡಬೇಕು ಅಂತ ಪಾಪ ಕುಲ್ಲೆಮಿಂದ ದುಧ್ಸಾಗರ್ ವಾಟರ್ಫಾಲ್ಸ್ಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋರನ್ನ ಅಷ್ಟು ಈಸಿಯಾಗಿ ಬಿಡೋದೇ ಇಲ್ಲ ಪೊಲೀಸವರಲ್ಲಿ. ಯಾವ ಟೈಮಲ್ಲಿ ಯಾವ ಥರ ರೆಸ್ಟ್ರಿಕ್ಷನ್ಸ್ ಆಗ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ. ನಮ್ಮ ಕಡೆ ಚಿಕ್ಕ ಮಕ್ಕಳೆಲ್ಲ ಬಕೆಟಲ್ಲಿ ನೀರು ನೋಡಿದ್ರೆ ಭಯ ಬೀಳ್ತವೆ, ಆದರೆ ಇಲ್ಲಿ ನೋಡಿದೆ
ಪಾಪ ಫಾರಿನ್ ಹುಡುಗ ಕ್ರ್ಯಾಬ್ ಹಿಡಿತಾ ಇದ್ದ, ಹೋಗ್ಬಿಟ್ಟು ಈಸ್ಕೊಂಬಂದ್ಬಿಟ್ಟಿದ್ದೀನಿ ಒಂದು. ನಾನು ಸುಮ್ಮನೆ ಹೋಗ್ತಾ ಇದ್ರು ಕಿವಿ ಕ್ಲೀನ್ ಮಾಡ್ತೀನಿ ಅಂತ ಬಂದು ಬರೀ 50 ರೂಪಾಯಿ ಕೊಡಿ ಸರ್ 2 ಕಿವಿನೂ ಕ್ಲೀನ್ ಮಾಡ್ತೀನಿ ಅಂತ ಅಂದರು. ಇವರೆಲ್ಲ ಸ್ಕ್ಯಾಮರ್ಸು, ಯಾವುದೇ ಕಾರಣಕ್ಕೂ ಇವ್ರ ಹತ್ರ ಕಿವಿ ಕ್ಲೀನ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಇವರೆಲ್ಲ ಹೆಂಗೆ ಸ್ಕ್ಯಾಮ್ ಮಾಡ್ತಾರೆ ಅಂದರೆ, ನಿಮ್ಮ ಕಿವಿ ಒಳಗೆ ಕಲ್ಲನ್ನ ಇವರೇ ಹಾಕ್ಬಿಟ್ಟು ಕಲ್ಲು ತೆಗಿತಾರೆ. ಸರ್ ನಿಮ್ಮ ಕಿವಿಲಿ ಕಲ್ಲಿದೆ ಅಂದ್ಬಿಟ್ಟು ಪಾಪ ಇವ್ರ ಹತ್ರ ಕಲ್ಲು ತೆಗಿತೀನಿ ಅಂದ್ಬಿಟ್ಟು 150 ರೂಪಾಯಿ ಕೊಡಿ ಅಂತ ಮಾತಾಡಿಕೊಂಡು ಟೋಟಲ್ ಇವ್ರ ಕಿವಿಲಿ 9 ಕಲ್ಲು ತೆಗೆದ್ರು. 9 ಕಲ್ಲು ತೆಗೆದುಬಿಟ್ಟು ಒಂದೊಂದು ಕಲ್ಲಿಗೆ 150 ರೂಪಾಯಿ ಕೊಡಿ ಅಂತ ಇವ್ರ ಹತ್ರನೇ ಜಗಳ ಮಾಡಿದ್ರು. ಯಾವುದೇ ಕಾರಣಕ್ಕೂ ಗೋವಾದಲ್ಲಿ ಈ ಥರ ಸ್ಕ್ಯಾಮರ್ಸ್ಗೆ ನಿಮ್ಮ ಕಿವಿನ ಕೊಡಬೇಡಿ. ಗೋವಾಗೆ ಬಂದರೆ ಸ್ಕ್ಯಾಮರ್ಸ್ ಬಗ್ಗೆ ಗಮನ ಕೊಡಲೇಬೇಕು. ಈಗ ಪಾಪ ಯಾರೋ ಹುಬ್ಳಿಯಿಂದ ಒಂದು ಹುಡುಗ ಸಿಕ್ಕಿದ, ಚಿಕ್ಕ ಹುಡುಗ ಚೈನ್ ಮಾರ್ತಾ ಇದ್ದ. ಬಂದ್ಬಿಟ್ಟು ಅವನು ಡೈರೆಕ್ಟ್ ಕನ್ನಡದಲ್ಲೇ ಅಪ್ರೋಚ್ ಮಾಡ್ದ. ನಾನು ಕನ್ನಡ ಮಾತಾಡ್ತಾ ಇದ್ದಿದ್ದಕ್ಕೆ ಬಂದ್ಬಿಟ್ಟು ಅಣ್ಣ ಚೈನ್ ತೊಗೊಳ್ಳಿ ಅಂತ ಕೊಟ್ಟ. ಅದ್ರ ಮೇಲೆ ಸ್ಟೋನ್ಸ್ ಇತ್ತು, ಏನೋ ಒಂದು 15ರಿಂದ ಒಂದು 20 ಸ್ಟೋನ್ ಇತ್ತು ನಾವು ಚೈನಲ್ಲಿ. ಬಂದ್ಬಿಟ್ಟು ಅಣ್ಣ ಚೈನ್ ತೊಗೊಳ್ಳಿ ಅಂದ. ನಾನು ಎಷ್ಟಾಗುತ್ತೆ ಅಂದರೆ 20 ರೂಪಾಯಿ ಆಗುತ್ತೆ ಅಣ್ಣ ಅಂದ. ಆಮೇಲೆ ನನಗೆ ನಮ್ಮ ಮನೇಲಿ ಯಾರು ಹುಡುಗಿರು ಯಾರಿಲ್ಲಪ್ಪ ಬೇಡ ಅಂತ ಅಂದಿದ್ದಕ್ಕೆ ಅಣ್ಣ ನಿಮ್ಮ ಗರ್ಲ್ ಫ್ರೆಂಡ್ ತೊಗೊಂಡೋಗಿ ಅಂದ. ನೋಡಿದ್ರೆ ಆ ಚೈನ್ಗೆಲ್ಲ 20 ರೂಪಾಯಿ ಅಲ್ಲ, ಒಂದೊಂದು ಸ್ಟೋನ್ಗೆ 20 ರೂಪಾಯಿ ಅಂತೆ. ನಾನು ಕರೆಕ್ಟಾಗಿ ಗ್ಲಾಸ್ ಬಿಚ್ಚಿಬಿಟ್ಟು ನನ್ನ ಮುಖನ ಸರಿಯಾಗಿ ನೋಡಿ ನನ್ನ ಗರ್ಲ್ ಫ್ರೆಂಡ್ ಇದ್ದಾರಾ ಅಂದೆ. ಸೈಲೆಂಟಾಗಿ ಬಾಕ್ಸ್ ಕ್ಲೋಸ್ ಮಾಡ್ಕೊಂಡು ಹೊಂಟೇ ಹೋದ ಅವನು. ಅಲ್ಲೇ ಸಮುದ್ರ, ಇದೇ ಸ್ವೀಟ್ ಲೇಕು. ಸಮುದ್ರದ ನೀರಲ್ಲಿ ಆಟ ಆಡೋದು ಬೇರೆ, ಆದರೆ ಇದು ಸ್ವೀಟ್ ಲೇಕು. ಬೀಚಲ್ಲೆಲ್ಲ 2 ಥರ ಜನ ಇರ್ತಾರೆ. ಒಂದು ಥರದ್ದು ನೋಡಿ ಇಲ್ಲಿ ಫ್ರೆಂಡ್ಸ್ ಜೊತೆ ಇದ್ದಾರೆ, ಇನ್ನೊಂದು ಥರದ್ದು ನೋಡಿ ಆ ಥರ ಇರ್ತಾರೆ. ಆದರೆ ನಮ್ಮದು ಸಿಂಗಲ್ ಲೈಫು. ಹೆಸ್ರಿಗೆ ಮಾತ್ರ ಸ್ವೀಟ್ ಲೇಕು, ಉಪ್ಪು ಕಂಟೆಂಟು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಕನ್ನಡ ಸಾಂಗ್ ಕೆಳಂಗೋಟ್ ಬೀಚ್. ಗೋವಾ ಟೂರಿಸಮಲ್ಲಿ ಟೋಟಲು 5 ಗೇಮ್ಸ್ ಕೊಡ್ತಾರೆ. 5 ಗೇಮ್ಸ್ಗೆ 1,500 ಕೇಳಿದ್ರು. ನಾನು ಸೋಲೋ ಟ್ರಾವೆಲರ್ ಆಗಿರೋದ್ರಿಂದ ಲಾಸ್ಟು ಅವ್ರ ಹತ್ರ ಕನ್ಜ್ಯೂಸ್ ಮಾಡಿ ಲಾಸ್ಟು 1,100 ರೂಪಾಯಿಗೆ ತಂದು ನಿಲ್ಸಿದ್ದೀನಿ. 1,100 ರೂಪಾಯಿಗೆ ಈಗ 5 ಗೇಮು. ನೆಕ್ಸ್ಟು ಬನಾನಾ ಬರ್ತಾ ಇದೆ. ಬಂದಿದ ತಕ್ಷಣ ನೆಕ್ಸ್ಟು ಬನಾನಾ ರೈಡು ಬಂತು ಬನಾನಾ. ಎಲ್ಲಣ್ಣ ಇಲ್ಲ ಅಣ್ಣ, ಫ್ರಂಟ್ ಕೇಳಿದ್ನಲ್ಲ. Wait a minute. ಸ್ಟಾರ್ಟ್ ಆಯಿತು ಬೋಟ್ ರೈಡು. ಓ ಮೈ ಗಾಡ್, ಯಾವ ಬನಾನಾ ರೈಡ್ ಇಲ್ಲ, ಯಾವ ಬನಾನಾ ಇಲ್ಲ ಅಲ್ಲಿ ಹೋಯ್ತು. ನೆಕ್ಸ್ಟು ಅಣ್ಣನಿಗೆ ಯಾವ ಗೇಮ್ ಆಡಬೇಕು ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ. ಎಷ್ಟೋ ಜನ ಬಂದು ಕೇಳ್ತಾವ್ರೆ ಅದಾಯ್ತು ಇದಾಯ್ತು ಅಂದ್ಬಿಟ್ಟು ಎಲ್ಲರೂ ಸೈಡ್ ಕಳಿಸ್ತವ್ರೆ. ಫಸ್ಟು ಎಲ್ಲ ಮರ್ತೋಗ್ತೈತೆ ಅಣ್ಣಂಗೆ. ಬೀಚಲ್ಲಿ ದೊಡ್ಡ ಮಕ್ಳು ಆಟ ಆಡ್ತಾವೆ, ದೊಡ್ಡ ಮಕ್ಕಳು. ಡೈರೆಕ್ಟ್ರಿಂದ ಕರ್ಕೊಂಡು ಪ್ಯಾರಾಸೈಲಿಂಗ್ ಮಾಡಿಸ್ತಾರೆ. ನೀರು ಬೇಡ ಅಂದ್ರೆ ಬಾಯಿ ಒಳಗೆ ಹೋಗ್ತಾ ಇದೆ. ಕಣ್ಣು ಬಿಡಕ್ಕೆ ಆಗ್ತಾ ಇಲ್ಲ, ಫುಲ್ಲು ಉಪ್ಪು ಉರಿತಾ ಇದೆ ಕಣ್ಣೆಲ್ಲ. Okay friends, bye.